ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದಾಯಿತು. ಇನ್ನೊಂದು ಸತ್ಯ ಕಥೆಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಹೊತ್ತು ತಂದಾಯಿತು. ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇರೋ ಕತೆ ನಮ್ಮ ಕನ್ನಡ ಚಿತ್ರರಂಗದ, ಅದರಲ್ಲೂ ನಮ್ಮೂರಿನ, ನಮ್ಮ ಮೈಸೂರಿನ ಹೆಮ್ಮೆಯ ಕಲಾವಿದ ಶ್ರೀ ಅಶ್ವಥ್ ಅವ್ರ ಬಗ್ಗೆ. ಅಶ್ವಥ್ ಅವರು ಅಂತಂದರೆ ಅವರ ಕಲೆ ಬಗ್ಗೆ ಆಗಲಿ ಅಥವಾ ಅವರ ಪಾತ್ರದ ಬಗ್ಗೆ ಆಗಲಿ ಅವರ ಅಭಿನಯದ ಬಗ್ಗೆ ಆಗಲಿ ಮಾತಾಡೋದಕ್ಕೆ ನಾವೆಲ್ಲ ತುಂಬ ಸಣ್ಣವರು. ನಮಗೆಲ್ಲ ನಿಜವಾಗ್ಲೂ ಹೇಳ್ತೀನಿ, ಆ ಒಂದು ಯಾವ ಅರ್ಹತೆಯೂ ಇಲ್ಲ, ನಮಗೆ ಆ ಯೋಗ್ಯತೆಗಳೂ ಇಲ್ಲ ಅವರ ಪಾತ್ರಗಳನ್ನ ಡಿಫೈನ್ ಮಾಡಿ ಮಾತಾಡೋದಕ್ಕೆ. ಆದರೆ ಅಶ್ವಥ್ ಅವರ ಜೀವನದಲ್ಲಿ ಅಂದರೆ ಒಂದು ಎಥಿಕ್ಸ್ನ ಹೇಗೆ ಇಟ್ಕೊಂಡಿದ್ರು, ಒಂದು ಸಿನಿಮಾದಂತ ಒಪ್ಕೊಂಡ್ಮೇಲೆ ಅದಕ್ಕೆ ಅವ್ರ ಕಮಿಟ್ಮೆಂಟ್ ಹೇಗಿತ್ತು ಅನ್ನೋದಕ್ಕೆ ಒಂದು ಸತ್ಯ ಘಟನೆ, ಒಂದು ನೈಜ ಘಟನೆನ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕಲಾವಿದರಾಗ ಅಶ್ವಥ್ ಅವರು, ಅದು ತಂದೆಯ ಪಾತ್ರ ಇರ್ಬೋದು, ಮಾವನ ಪಾತ್ರ ಇರ್ಬೋದು, ಎನಿ ಕ್ಯಾರೆಕ್ಟರ್ ಅಥವಾ ಒಂದು ಗಂಡನ ಪಾತ್ರ ಇರ್ಬೋದು, ನೀವು ಯಾವುದೇ ಪಾತ್ರ ಕೊಡಿ ಆ ಪಾತ್ರನೇ ಅವರು ಅನ್ನೋಷ್ಟು ಒಂದು ನೈಜವಾಗಿ ಅದ್ಭುತವಾಗಿ ನಟಿಸ್ತಾ ಇದ್ದಂಥ ಕಲಾವಿದರು ನಮ್ಮ ಶ್ರೀ KS ಅಶ್ವಥ್ ಅವರು. ನಮ್ಮ ಗುರುಗಳು ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರ ಒಂದು ಸಿನಿಮಾ, ಅದು ಮನೆ ದೇವರು ಸಿನಿಮಾ. ಮನೆ ದೇವರು ಸಿನಿಮಾದಲ್ಲಿ ಅಶ್ವಥ್ ಸರ್ನ ಸುಧಾರಾಣಿ ಮೇಡಮ್ ಅವರ ತಂದೆಯ ಪಾತ್ರಕ್ಕೆ ಆಯ್ಕೆ ಮಾಡಿದ್ದಾರೆ, ಅಂದರೆ ರವಿ ಸರ್ ಅವರ ಮಾವನ ಪಾತ್ರ. ಒಂದು ಸಿನಿಮಾದಲ್ಲಿ ಜನರಲಿ ನಾವು ಹೆಂಗೆ ಅಂದರೆ ಒಂದಿಷ್ಟು ದಿವಸ ಡೇಟು ಅಂತ ಹೇಳ್ತೀವಿ ಶೆಡ್ಯೂಲಲ್ಲಿ. ಫಸ್ಟ್ ಶೆಡ್ಯೂಲಲ್ಲಿ ಇಷ್ಟು ದಿವಸ ಡೇಟ್ ಬರುತ್ತೆ, ಸೆಕೆಂಡ್ ಶೆಡ್ಯೂಲಲ್ಲಿ ಇಷ್ಟು ದಿವಸ ಡೇಟ್ ಬರುತ್ತೆ. ಈ ಥರ ನಮ್ಮ ಒಂದು ಶೆಡ್ಯೂಲಿನ ಪ್ರಕಾರ ಡೇಟ್ಗಳನ್ನ ಕೊಡುವಂಥ ಒಂದು ವಾಡಿಕೆ. ಸೊ ಮನೆ ದೇವರು ಸಿನಿಮಾಗೂ ಇಷ್ಟು ದಿವಸ ಡೇಟು, ಇಷ್ಟು ಸಂಭಾವನೆ ಅಂತ ಫಿಕ್ಸ್ ಆಗಿದೆ. ಆದರೆ ಶೂಟಿಂಗ್ ಮಾಡಬೇಕಾದ್ರೆ ಅಶ್ವಥ್ ಸರ್ ಪೋರ್ಷನ್ ಬೇಗನೆ ಮುಗಿದೋಗಿದೆ. ಯಾಕೆಂತಂದರೆ ಅವರು ಯಾವುದೇ ಒಂದು ಸೈಕಲ್ ಹೊಡೆಯುವಂಥ ಆರ್ಟಿಸ್ಟ್ ಅಲ್ಲ ಅಥವಾ ಮತ್ತೊಂದು ಲೇಟಾಗಿ ಬರುವಂಥ ಆರ್ಟಿಸ್ಟ್ ಅಲ್ಲ. ಹಾಗಾಗಿ ಅವರ ಪಾತ್ರ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದಕ್ಕಿಂತ ಬೇಗನೆ ಆ ಸ್ಕೆಡ್ಯೂಲು ಕಂಪ್ಲೀಟ್ ಆಗೋಗಿದೆ. ಇವಾಗ 10 ದಿವಸ ಅಂತ ಹೇಳಿದರೆ ಅವ್ರು ಡೇಟ್ ತೊಗೊಂಡಿದ್ರೆ, ಫಾರ್ ಎಕ್ಸಾಂಪಲ್ ಒಂದು 8 ದಿವಸಕ್ಕೆ ಮುಗಿದೋಗಿದೆ ಅಶ್ವಥ್ ಸರ್ ಅವರ ಒಂದು ಪಾತ್ರದ ಚಿತ್ರೀಕರಣ. ಸೊ ಆವಾಗ ರವಿ ಸರ್ ಗೊತ್ತಾಗಿದೆ, ಅದು ತೆಲುಗು ನಿರ್ಮಾಪಕರು ಆ ಸಿನಿಮಾ ಮಾಡ್ತಾ ಇದ್ದಿದ್ದು, ಆದಿತ್ಯ ಕಂಬೈನ್ಸ್ ಅನ್ನೋ ಒಂದು ಸಿನಿಮಾ. ಐ ಥಿಂಕ್ ಇಫ್ ಐಮ್ ನಾಟ್ ರಾಂಗ್ ವೈಜಾಗ್ ರಾಜು ಅವರು ಪ್ರೊಡ್ಯೂಸರ್ ಆಗಿದ್ರು ಅಂತ ಕಾಣುತ್ತೆ ಆ ಪಿಕ್ಚರ್ಗೆ. ರವಿ ಸರ್ ಡೈರೆಕ್ಟರ್ ಆ ಪಿಕ್ಚರ್ಗೆ, ಕಾಂಟ್ರಾಕ್ಟಲ್ಲಿತ್ತು ಆ ಪಿಕ್ಚರು. ಸರಿ ಅಶ್ವಥ್ ಸರ್ ಮುಗೀತಲ್ವ, ಡಬ್ಬಿಂಗ್ ತನಕ ಎಲ್ಲ ಏನು ಪೇಮೆಂಟ್ ಹೋಲ್ಡ್ ಮಾಡೋದು ಬೇಡ, ಅವ್ರ ಪೇಮೆಂಟ್ ಕ್ಲಿಯರ್ ಮಾಡಿಬಿಡಿ ಅಂತ ರವಿ ಸರ್ ಪ್ರೊಡಕ್ಷನ್ ಟೀಮ್ಗೆ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಶ್ವಥ್ ಸರ್ ಬೆಂಗಳೂರಿಗೆ ಬಂದರೆ ಇಲ್ಲಿ ದ್ವಾರಕಾ ಹೋಟ್ಲ್ ಅಂತ ಇತ್ತು ಆನಂದರಾವ್ ಸರ್ಕಲಲ್ಲಿ, ಈಗಲೂ ಇದೆ ಇನ್ಫ್ಯಾಕ್ಟ್. ಅಲ್ಲೇ ರೆಗ್ಯುಲರಾಗಿ ಇಳ್ಕೊತಾ ಇದ್ದಿದ್ದು. ಆಮೇಲೆ ಬಸ್ಸಲ್ಲೇ ಬರೋರು ಅವರು, ತುಂಬ ಅಪರೂಪ ಕಾರು, ಪ್ರೊಡಕ್ಷನ್ ಕಾರು ಈ ಥರದ್ದೆಲ್ಲ ಓಡಾಡ್ತಿದ್ದು. ಮೈಸೂರಿಂದ ಆಲ್ಮೋಸ್ಟ್ ತುಂಬ ಸತಿ ಬಸ್ನಲ್ಲೇ ಓಡಾಟ ನಡೆಸೋರು ಅವರು. ಸರಿ ಅಲ್ಲಿ ಬಂದರು, ಅಲ್ಲಿ ಪ್ರೊಡಕ್ಷನಿಂದ ಹೋಗಿ ಅವ್ರಿಗೆ ಏನೇನು ಸಂಭಾವನೆ ಸಲ್ಲಬೇಕಾಗಿತ್ತು ಅದನ್ನೆಲ್ಲ ಸಲ್ಲಿದ್ರು, ಕೊಟ್ಟಾದಮೇಲೆ ನಾವು ನೋಡ್ಕೊಂಡಿದ್ದಾರೆ ಕವರಲ್ಲಿ ಅಶ್ವಥ್ ಅವ್ರು ಏನು ಮಾತಾಡಿದ್ದಾರೆ ಅದಕ್ಕಿಂತ ಒಂಚೂರು ಜಾಸ್ತಿನೇ ಇತ್ತಂತೆ ಸಂಭಾವನೆ. ಏನು ಮಾಡಿದ್ದಾರೆ ಅಶ್ವಥ್ ಅವರು, ಆಟೋ ಹತ್ಬಿಟ್ಟು ಸೀದಾ ರವಿ ಸರ್ ಮನೆಗೆ ಬಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರೋ 80 ಫೀಟ್ ರೋಡ್ ರಾಜಾಜಿನಗರಲ್ಲೋ ರವಿ ಸರ್ ಮನೆಗೆ ಬಂದಿದ್ದಾರೆ. ಬಂದ್ಬಿಟ್ಟು ರವಿ ಸರ್ ಹತ್ರ ಹೇಳಿದ್ರಂತೆ, ನಾನು ಈ ಚಿತ್ರಕ್ಕೆ ಇಷ್ಟು ದಿವಸಕ್ಕೆ ಇಷ್ಟು ಸಂಭಾವನೆ ಒಪ್ಪಿದ್ದೆ, ಆದರೆ ಒಂದು ನೀವು ಅಷ್ಟು ದಿವಸನೂ ಶೂಟ್ ಮಾಡಲಿಲ್ಲ, ದಿವಸನೂ ಕಡಿಮೆ ಮಾಡಿದ್ದೀರಾ, ಆ್ಯಂಡ್ ಸಂಭಾವನೆ ಕೂಡ ಜಾಸ್ತಿ ಕೊಟ್ಟಿದ್ದೀರಾ, ಯಾಕೆ? ನಾನು ಇದನ್ನು ಒಪ್ಪಲ್ಲ ಅಂತ ಹೇಳಿ ಏನು ಎಕ್ಸ್ಟ್ರಾ ಕೊಟ್ಟಿದ್ರು ಆ ದುಡ್ಡನ್ನು ವಾಪಸ್ ಕೊಟ್ಟು ಮತ್ತೆ ಆಟೋ ಹತ್ಕೊಂಡು ದ್ವಾರಕಾ ಹೋಟ್ಲಿಗೆ ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಬಸ್ ಹತ್ಕೊಂಡು ಹೋದ್ರಂತ. ಅಂದರೆ ಯಾರೇ ಆಗಲಿ, ಅದು ಕಲಾವಿದರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ಹಣ ಜಾಸ್ತಿ ಸಿಗುತ್ತೆ ಅಂದಾಗ ನಮ್ಮ ಒಳಗಡೆ ಆ ಒಂದು ಆಸೆ ಅಥವಾ ಒಂದು ಹಸಿವು, ಅಯ್ಯೋ ಸಿಗುತ್ತಲ್ಲ ಬಿಡು ಓಕೆ ಇಸ್ಕೊಳ್ಳೋಣ ಅನ್ನೋ ಒಂದು ಸ್ವಭಾವನೆ ಮೋಸ್ಟ್ ಆಫ್ ದ ಪೀಪಲ್ಗೆ, ಎಲ್ರಿಗೂ ಅಂತ ಹೇಳಲ್ಲ, ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಈ ರೀತಿ ಒಂದು ಆಸೆ ಇರೋದು ಸಹಜ. ಆದರೆ ಅಶ್ವಥ್ ಅವರು ಎಂಥ ಎಥಿಕ್ಸ್ ಇರೋ ಕಲಾವಿದರು ಅಂತಂದರೆ, ನನಗೆ ಇಷ್ಟು ದಿವಸಕ್ಕೆ ಇಷ್ಟು ಸಂಭಾವನೆ ಕೊಡ್ತಾ ಇರೋದೇ ಜಾಸ್ತಿ, ಅದರಲ್ಲೂ ನೀವು ಜಾಸ್ತಿ ಕೊಟ್ಟಿದ್ದೀರಾ, ನಾನು ಇಷ್ಟು ಸಂಭಾವನೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ದುಡ್ಡನ್ನು ವಾಪಸ್ ಕೊಟ್ಟಂಥ ವ್ಯಕ್ತಿ ನಮ್ಮ KS ಅಶ್ವಥ್ ಅವರು. ನಿಜವಾಗ್ಲೂ ಹಿರಿಯರು ಮಾಡಿರುವ ಈ ಕೆಲಸಗಳನ್ನ ನಾವು ಕಿರಿಯರ್ಗಳನ್ನೆಲ್ಲ ಕೇಳ್ತಾ ಇದ್ದರೆ ನಾವು ಲೈಫಲ್ಲಿ ಅವ್ರ ಥರ ಆಗೋದು ಬೇಡ, ಅಟ್ಲೀಸ್ಟ್ ಅವ್ರು ಅಳವಡಿಸ್ಕೊಂಡು ಹೋಗಿರೋ ಎಥಿಕ್ಸ್ಗಳಲ್ಲಿ ಒಂದು 5-10% ನಾವು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಪ್ರೊಫೆಷನ್ ಲೈಫ್ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾ ಈ ಕಥೆನ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್. ಎಲ್ರಿಗೂ ಒಳ್ಳೆಯದಾಗಲಿ.